ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ SSC CGL SSC ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. SSC ಅಲ್ಲಿ ಜೂನಿಯರ್ ಇಂಜಿನಿಯರ್ ವೇಕೆನ್ಸಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನಿನ್ನೆ ತಾನೇ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಇದು. ಸೊ ಆ ಒಂದು ನೋಟಿಫಿಕೇಶನಿಂದ ಮೈನ್ ಪಾಯಿಂಟ್ಸ್ನ ಮಾತ್ರ ಕಲೆಕ್ಟ್ ಮಾಡಿಕೊಂಡು ಆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ಅಥವಾ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಸೊ ಈಗ ನೋಡಿ, ಇಲ್ಲಿ ನೋಟಿಫಿಕೇಶನ್ ಬಿಟ್ಟಿರುವಂಥ ಪೋಸ್ಟ್ ಬಂದು ಜೂನಿಯರ್ ಇಂಜಿನಿಯರ್ಗೆ ಆಗಿರುತ್ತೆ. ಯಾವುದಾದ್ರು ಪೋಸ್ಟು ಜೂನಿಯರ್ ಇಂಜಿನಿಯರ್ಗೆ. SSC ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್. ಇದು SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ. ಇದೊಂದು ಸೆಂಟ್ರಲ್ ಗೌರ್ಮೆಂಟಿನ ಆರ್ಗನೈಸೇಷನ್. ಅಂದರೆ ನಿಮಗೆ ಏನು ಜಾಬ್ಸ್ ಕಾಲ್ ಮಾಡಿದಾರಲ್ಲ, ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಗಿರುತ್ತೆ. ಸೊ ಯಾವ ಒಂದು ಪೋಸ್ಟ್ ಅಂದರೆ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಅಂತ ಇಟ್ಕೊಳ್ಳಿ. ಸೊ ಯಾವತ್ತಪ್ಪ ಡೇಟ್ ಸ್ಟಾರ್ಟ್ ಆಗೋದು ಅಪ್ಲಿಕೇಶನ್ ಅಂದರೆ 26ನೇ ತಾರೀಕು 7ನೇ ತಿಂಗಳು 2023ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ. ಎಂಡ್ ಆಗೋದು ಯಾವತ್ತಪ್ಪ ಅಂತಂದರೆ 16/8/2023 11 ಗಂಟೆಗೆ, ರಾತ್ರಿ 11 ಗಂಟೆಗೆ ಇದರ ಅಪ್ಲಿಕೇಶನ್ನ ಹಾಕುವಂಥ ಏನು ವಿಂಡೋ ಇರುತ್ತಲ್ಲ ಅದು ಕ್ಲೋಸ್ ಆಗೋಗುತ್ತೆ. ಅದಾಗಿದ ನಂತರ ಈ 16ನೇ ತಾರೀಕಿಗೆ ಕ್ಲೋಸ್ ಆಗಿದ್ದ ವಿಂಡೋ ಮತ್ತೆ ನಿಮಗೆ ಕರೆಕ್ಷನ್ಗಾಗಿ ಅಥವಾ ಏನೋ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಏನಾದ್ರು ಮಿಸ್ಟೇಕ್ ಎಲ್ಲ ಮಾಡಿರ್ತೀರ, ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಮತ್ತೆ ವಿಂಡೋ 17ನೇ ತಾರೀಕಿಗೆ ಓಪನ್ ಆಗುತ್ತೆ. 17ನೇ ತಾರೀಕು 11 ಗಂಟೆಗೆ ಕ್ಲೋಸ್ ಆಗೋಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಟೆಂಟೇಟಿವ್ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಇದು ನಿಮಗೆ ಇಲ್ಲಿವರೆಗೂ ಸ್ಟೇಟಲ್ಲಿ ಏನಾದರೂ ಅಟೆಂಡ್ ಮಾಡಿದರೆ ಪೆನ್ ಪೇಪರ್ ಟೆಸ್ಟ್ ಅಟೆಂಡ್ ಮಾಡಿರ್ತಾರೆ, ಅಂದರೆ ಆಫ್ಲೈನ್ ಮೋಡ್ ಅಟೆಂಡ್ ಮಾಡ್ತಾರೆ. ಇದೊಂದು ಆನ್ಲೈನ್ ಮೋಡ್ ಆಗಿರುತ್ತೆ. ಯಾವ ರೀತಿಯಲ್ಲಿ ಆನ್ಲೈನ್ ಮೋಡ್ ಆಗಿರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ. ಸೊ ನಿಮಗೆ ಕ್ವಶನ್ ಪೇಪರ್ ಬರಲ್ಲ, ಹೋಗ್ತೀರಾ ಸಿಸ್ಟಮ್ ಮುಂದೆ ಕೂತ್ಕೊಳ್ತೀರಾ, ಸಿಸ್ಟಮಲ್ಲೇ ಕ್ವಶನ್ ಪೇಪರ್ ಇರುತ್ತೆ. ಸೊ ಒಂದೊಂದಾಗಿ ಆಪ್ಷನ್ನ ಎಂಟ್ರಿ ಮಾಡ್ತಾ ಹೋಗ್ತೀರಾ. ಸೊ ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಪೇಪರ್ 1 ಶೆಡ್ಯೂಲ್ ಯಾವತ್ತೇಳಿ ಅಂತಂದರೆ ಅಕ್ಟೋಬರ್ ಮಂತ್ ಅಂತ ಟೆಂಟೇಟಿವ್ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ನಮಗೆ ಇನ್ನು ಯಾವುದು ಜುಲೈ, ಇನ್ನು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಅಂದರೆ ಇನ್ನೂ 2 ತಿಂಗಳು ಗ್ಯಾಪ್ ಇದೆ. ಆಲ್ಮೋಸ್ಟ್ ಅಕ್ಟೋಬರ್ ಎಂಡಲ್ಲೋ ಅಕ್ಟೋಬರ್ ಮಿಡ್ಡಲ್ಲೋ ಏನಾದರೂ ಈ ಎಕ್ಸಾಮ್ದು ಡೇಟ್ ಅನೌನ್ಸ್ ಮಾಡ್ಬೋದು. ಸೊ ನಿಮಗೆ ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ಹಾಕೋ ದಿನಾಂಕ ಬಂದು 26ನೇ ತಾರೀಕು ಆಗಿರುತ್ತೆ. ಕ್ಲೋಸ್ ಆಗೋ ದಿನಾಂಕ ಬಂದು ಅಪ್ಲಿಕೇಶನ್ ಹಾಕೋದಕ್ಕೆ 16ನೇ ತಾರೀಕು ಕ್ಲೋಸ್ ಆಗೋಗುತ್ತೆ. ಸೊ ಮತ್ತೆ ನಿಮಗೆ ಕರೆಕ್ಷನ್ ಪರ್ಪಸ್ಗೆ 17ನೇ ತಾರೀಕು ವಿಂಡೋ ಓಪನ್ ಆಗುತ್ತೆ, 18ನೇ ತಾರೀಕಿಗೆ ವಿಂಡೋ ಕ್ಲೋಸ್ ಆಗುತ್ತೆ. ಇದೇನು ಕರೆಕ್ಷನ್ ಪರ್ಪಸ್ಗೆ ನಿಮ್ದು ಏನಾದರೂ ಎಡಿಟ್ ಮಾಡಬೇಕು ಅಪ್ಲಿಕೇಶನ್ ಅಂದರೆ 17ನೇ ತಾರೀಕಿಂದ 18ನೇ ತಾರೀಕುವರೆಗೆ ಅವೈಲೇಬಲ್ ಇರುತ್ತೆ ನೋಡಿ. ಇನ್ನು ಎಕ್ಸಾಮ್ದು ಡೇಟ್ ನೋಡೋದಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ಟೆಂಟೇಟಿವ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಪೇಪರ್ 1 ಅಂತ ಹೇಳಿದ್ದಾರೆ. ನಾನು ಯಾವ ಥರ ಫಾರ್ಮೇಟ್ ಇರುತ್ತೆ, ಎಷ್ಟು ಪೇಪರ್ಸ್ ಇರುತ್ತೆ ಅಂತ ಮುಂದೆ ವೀಡಿಯೋದಲ್ಲಿ ಮುಂದಿನ ಸ್ಲೈಡ್ಸಲ್ಲಿ ತೋರಿಸ್ತೀನಿ. ಇನ್ನು ಇದಕ್ಕೆ ಎಲಿಜಿಬಿಲಿಟಿ ಅಂದರೆ ಏಜ್ ಲಿಮಿಟ್ ಕೇಳೋದಾದರೆ, ಏಜ್ ಲಿಮಿಟ್ ಬಂದು ಇಲ್ಲಿ ಹಲವಾರು ಅಂದರೆ ಏನು ಡಿಪಾರ್ಟ್ಮೆಂಟ್ಸಲ್ಲಿ ವೇಕೆನ್ಸೀಸ್ನ ಕಾಲ್ ಮಾಡಿದ್ದಾರೆ. SSC ಏನು ಜೂನಿಯರ್ ಇಂಜಿನಿಯರ್ ಇದೆಯಲ್ಲ, ಇದು ಬರೀ ಒಂದು ಡಿಪಾರ್ಟ್ಮೆಂಟ್ಗೆ ಇಲ್ಲ, ಹಲವಾರು ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಇಲ್ಲಿ ನೋಡ್ರಿ, BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್, CPW ಅಂದರೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, CWC ಅಂದರೆ ಸೆಂಟ್ರಲ್ ವಾಟರ್ ಕಮಿಷನ್, MES ಅಂದರೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, NTRO ಅಂದರೆ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಬಿಟ್ಟು ಇನ್ನೂ ಫರಕ ಬ್ಯಾರೇಜ್ ಪ್ರಾಜೆಕ್ಟ್ ಅಂತೆ, ಇನ್ನೂ ಹಲವಾರು ಪ್ರಾಜೆಕ್ಟ್ಸ್ ಇದೆ. ಬ್ರಹ್ಮಪುತ್ರ ಪ್ರಾಜೆಕ್ಟು, ಬಹಳಷ್ಟು ವೇಕೆನ್ಸಿ ಇದಾವೆ. ಬಟ್ ಅದರಲ್ಲಿ ಒಂದು ಎರಡು ಇದಾವೆ, ಹಾಗಾಗಿ ಅವುಗಳನ್ನ ತೋಳಿಲ್ಲ. ಮೇಜರ್ ಆಗಿ ವೇಕೆನ್ಸೀಸ್ ಯಾವುದರಲ್ಲಿ ಇದೆಯಲ್ಲ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಈ NTROದಲ್ಲಿ ಕಮ್ಮಿ ಇದೆ, ಬಟ್ ಇದು ಒಂದು ಹೇಳ್ಬೋದು ಅಂತಂದರೆ ಒಂದು ರಿಸರ್ಚ್ ಆರ್ಗನೈಸೇಷನ್, ಭಾಳ ಇಂಟ್ರೆಸ್ಟಿಂಗ್ ಫೀಲ್ಡ್ ಆಗಿರುತ್ತೆ, ಹಾಗಾಗಿ ಇದನ್ನು ಒಂದು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇಲ್ಲಿ ನೀವು ಏಜ್ನ ನೋಡ್ತಾ ಇರ್ತೀರ ಅನ್ಸುತ್ತೆ. ಸೊ ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಇರ್ತೀರಿ. ಇಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ಎಷ್ಟಿದೆ 30. ಇದೆಲ್ಲ ಜನರಲ್ ಮೆರಿಟ್ಗೆ ನೋಡಿ, ನಾನು ಹೇಳ್ತಿರೋದು ಇಲ್ಲಿ URಗೆ ಹೇಳ್ತಿರೋದು. ಇದು URಗೂ ಅಂತಲೇ ಇಟ್ಕೊಳ್ಬೋದು, ನೀವು SC STಗೆ ಅಂತಲೇ ಇಟ್ಕೊಳ್ಬೋದು. ಅಲ್ಲಿ ಪರ್ಟಿಕ್ಯುಲರ್ ಆಗಿ SC STಗೆ 33, 34 ಆ ಥರ ಮೆನ್ಷನ್ ಮಾಡಿಲ್ಲ. ಜನರಲ್ ಆಗಿ ಏಜ್ ಲಿಮಿಟು ಬರೋಗ್ ಅಂತೇಳಿ ಇಷ್ಟು ಕೊಟ್ಟಿದ್ದಾರೆ, 30 ಇಯರ್ಸ್. ಏನಕ್ಕೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ 30 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟ್ CPWDಗೆ ಅಂದರೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ಗೆ 32 ಇಯರ್ಸ್, CWCಗೆ ಸೆಂಟ್ರಲ್ ವಾಟರ್ ಕಮಿಷನ್ಗೆ 30 ಇಯರ್ಸ್, MESಗೆ 30 ಇಯರ್ಸ್, NTROಗೆ 30 ಇಯರ್ಸ್. ನೀವು SC ST ಕ್ಯಾಟಗರಿ ಇದ್ಯಾವುದು OBC ಹಾಗೂ UR ಇವು 4 ಮಾತ್ರ ನಮಗೆ ಸೆಂಟ್ರಲಲ್ಲಿ ಅವೈಲೇಬಲ್ ಇರುತ್ತೆ. 3A 3B ಇವೆಲ್ಲ ಸೆಂಟ್ರಲಲ್ಲಿ ಇರಲ್ಲ. ಸೊ 3A 3B ಅವರೆಲ್ಲ ಇದ್ದರು OBCಯಲ್ಲಿ ಬಂದಿರ್ತಾರೆ. ಮತ್ತು ಕೆಲವರು OBC, ಕೆಲವರು SC STನಲ್ಲಿ ಇದ್ದಾರೆ. ಕ್ಯಾಟಗರಿ 1 ಎಲ್ಲ OBCನಲ್ಲಿ ಬಂದಿರುತ್ತೆ. ಸೊ ಯಾವ ಕ್ಯಾಟಗರಿ ಏನೇನು ಕತೆ ಅಂತೇಳಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ನೀವು ವಾಟ್ಸಪ್ ನಂಬರ್ಗೆ, ಈ ನಂಬರ್ಗೆ ವಾಟ್ಸಪ್ನೂ ಮಾಡ್ಬೋದು. ಈ ನಂಬರ್ಗೆ ವಾಟ್ಸಪ್ ಮಾಡಿಬಿಡಿ, 9964600913. ಈ ಒಂದು ನೋಟಿಫಿಕೇಷನ್ನ ಮಾಹಿತಿ ಅಥವಾ ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಬಗ್ಗೆ ಏನಾದರೂ ಬೇಕಂದರೆ ನಿಮ್ಗೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ವಾಟ್ಸಪ್ ಮಾಡಿ. ಅದಾಗಿದ ನಂತರ ಇಲ್ಲಿ ನೋಡಿ, ಏಜ್ ಲಿಮಿಟ್ ನಿಮ್ಗೆ ಗೊತ್ತಾಗಿದೆ. ಸೊ ಈ ಏಜ್ ಲಿಮಿಟ್ಗೆ ಎಲ್ಲರಿಗೂ SC ST OBC UR ಯಾರೇ ಇರಲಿ ಈ ಏಜ್ ಲಿಮಿಟ್ನೇ ಕನ್ಸಿಡರ್ ಮಾಡಿ. ಇದು ಏನಾದರೂ ಕಂಪ್ಲೀಟ್ ಆಗಿತ್ತಂದರೆ ನೀವೇನು ಮಾಡ್ಬೋದು, ನಿಮ್ಮ ಕ್ಯಾಟಗಿರಿಯಲ್ಲಿ SC ST ಅವರಾಗಿದ್ದರೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಮೇಲೆ ಹಾಕ್ಕೊಳ್ಬೋದು. OBC ಅವರಾಗಿದ್ದರೆ ನಿಮ್ಗೆ ಏನಾದರೂ 30 OBC ಅವರಾಗಿದ್ದು ಈ ಏಜ್ ಲಿಮಿಟ್ ಕ್ರಾಸ್ ಆಗೋಗ್ಬಿಟ್ಟಿದ್ರೆ ಏಜ್ ರಿಲ್ಯಾಕ್ಸೇಷನ್ ಮೇಲೆ ಮತ್ತೆ 3 ಇಯರ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಂದರೆ 30 ಆಗೋಗಿತ್ತಂದರೆ 33ವರೆಗೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ನೋಡಿ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮಗೆ ಒಂದು ಮಾಹಿತಿ ಇರಬೇಕು. 30 ಇಯರ್ಸ್ ಏಜ್ ಲಿಮಿಟ್ ಆಗೋಗಿದೆಪ್ಪ ಅಂದರೆ ಈ SC ST ಕ್ಯಾಟಗರಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, OBC ಅವರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ 30 ಇದ್ದರೆ 33 ಇಯರ್ಸ್, 30 ಇದ್ದರೆ 35 ಇಯರ್ಸ್, ಅಲ್ಲಿವರೆಗೆ ಅಂತೇಳಿ ಈ 2 ಕ್ಯಾಟಗರಿಗೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೂ ನಿಮ್ಗೆ ಗೊತ್ತಾಗಬೇಕಾದ್ರೆ ನಂಬರ್ ಟೆಕ್ಸ್ಟ್ ಮಾಡಿ ತಿಳಿಸ್ಬೋದಲ್ಲಿ. ಇನ್ನು ಫೀಸ್ ಬಗ್ಗೆ ಬಂದರೆ, ಎಕ್ಸಾಮಿನೇಷನ್ ಫೀಸ್ ಬಂದು 100 ರೂಪೀಸ್ ಇರುತ್ತೆ. ಎಷ್ಟು? 100 ರೂಪೀಸ್. ಇದು
OBCಗೆ URಗೆ, SC ST ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳಾ ವಿದ್ಯಾರ್ಥಿಗಳಿಗೆ ಮತ್ತು ಪರ್ಸನಲಿ ವಿತ್ ಡಿಸೇಬಲ್ಡ್ ಪರ್ಸನ್ಸ್ಗೆ ಅವರಿಗೆ ಫೀಸು ಎಕ್ಸೆಂಪ್ಟೆಡ್ ಇದೆ. ನೆನ್ಪಿಟ್ಕೊಳ್ಳಿ, SC ST ಹಾಗೂ ವುಮೆನ್ ಜನರಲ್ ಅನ್ನೇ ಇರ್ಬೋದು, OBC ಅನ್ನೇ ಇರ್ಬೋದು, ಯಾರೇ UR ಅನ್ನೇ ಇರ್ಬೋದು, ಯಾರೇ ಇದನ್ನು ವುಮೆನ್ ಕ್ಯಾಂಡಿಡೇಟ್ಗೆ ಫೀಸು ಎಕ್ಸೆಂಪ್ಟೆಡ್ ಇದೆ, ಅವ್ರಿಗೆ ಫೀಸ್ ಇಲ್ಲ. ಸೊ ಆದಷ್ಟು SC ST ಹಾಗೂ ವುಮೆನ್ ಮಹಿಳಾ ಅಭ್ಯರ್ಥಿಗಳು ಏನಿದೆಲ್ಲ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಅಟೆಂಡ್ ಮಾಡಿ, ನಿಮಗೆ ಫೀಸ್ ಯಾವುದೇ ಥರ ಇಲ್ಲ. ಸೊ ಇನ್ನು ಉಳಿಕಿರೋರು UR ಮತ್ತು OBC ಕ್ಯಾಂಡಿಡೇಟ್ಸ್ ಯಾರಿದ್ದಾರಲ್ಲ, ಈ ಮೂರು ಕ್ಯಾಟಗರಿ ಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ವುಮೆನ್ನು SC ST ಈ 4 ವರ್ಗಗಳಿಗೆ ಮಾತ್ರ ಫೀಸ್ ಇಲ್ಲ. ವುಮೆನ್ ಯಾವುದೇ ಕ್ಯಾಟಗರಿಲಿ ಇರಲಿ ಅವ್ರಿಗೆ ಫೀಸ್ ಇಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. SC ST ಕ್ಯಾಟಗರಿಗೆ SC ST ಕ್ಯಾಂಡಿಡೇಟ್ಸ್ಗೂ ಅಷ್ಟೇ ಫೀಸ್ ಇಲ್ಲ, ಕೇವಲ URಗೂ OBC ಅವ್ರಿಗೆ ಮಾತ್ರ. ವುಮೆನು ಮತ್ತು ಒಂದು ವೇಳೆ ಸರ್ ನಾನು OBC ಬರ್ತೀನಿ ನಮ್ಗೆ ಏನಾರು ಫೀಸ್ ಇದೆಯಾ ಅಂತಂದರೆ, OBCನಲ್ಲಿ ವುಮೆನ್ ಯಾವುದೇ ಕ್ಯಾಟಗರಿ ಇರಲಿ, ಅವ್ರಿಗೆ ಫೀಸ್ ಇಲ್ಲ. ಇನ್ನು ನೆಕ್ಸ್ಟ್ SC ST ಕ್ಯಾಟಗರಿಗೆ ನಾನು ಹೇಳಿದ್ದೀನಿ ಫೀಸ್ ಇಲ್ಲವೇ ಇಲ್ಲ ಅಂತೇಳಿ. UR ಕ್ಯಾಟಗರಿನಲ್ಲಿರೋ ಮೇಲ್ ಕ್ಯಾಂಡಿಡೇಟ್ಸು, OBCನಲ್ಲಿರೋ ಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಿದೆ ಫೀಸ್ ಇದೆ, ಎಷ್ಟು 100 ರೂಪೀಸ್, ಇಷ್ಟೇ, ಭಾಳ ಕಮ್ಮಿ ಇದೆ. ಸೊ ಏಜ್ ರಿಲ್ಯಾಕ್ಸೇಷನು ಮತ್ತು ಏಜು ಮತ್ತು ಎಕ್ಸಾಮ್ ಡೇಟ್ ಯಾವಾಗ ಏನು ಕತೆ ಅಂತೇಳಿ ಈ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದ್ರು ಡೌಟ್ ಇತ್ತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಇನ್ನು ವೇಕೆನ್ಸೀಸ್ ಬಂದರೆ ಬಾರ್ಡರ್ ರೋಡ್ ಭಾಳಷ್ಟು ವೇಕೆನ್ಸೀಸ್ ಇದ್ದಾವೆ. ಇಲ್ಲಿ ನಾನು ಮೇಜರ್ ಆಗಿರೋ ವೇಕೆನ್ಸೀಸ್ನ ತೊಗೊಂಡಿದ್ದೀನಿ ಅಷ್ಟೇ. 1300+ ಏನೋ ವೇಕೆನ್ಸೀಸ್ ಇದೆ. ಸಿವಿಲ್ ಅವ್ರಿಗೆ ಭಾಳಷ್ಟು ವೇಕೆನ್ಸೀಸ್ ಇದೆ. ಇದರಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನಲ್ಲಿ 55 ವೇಕೆನ್ಸೀಸ್ ಇದೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬಂದು ಎಲೆಕ್ಟ್ರಿಕಲ್ ಹಾಗೂ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವರಾಗಿರಬೇಕು. ಇನ್ನು CPWD ಬಂದು ಸೆಂಟ್ರಲ್ ಪಬ್ಲಿಕ್ ವಾಟರ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಇದು ವಾಟರ್ ಅಲ್ಲ, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ 124 ವೇಕೆನ್ಸಿ ಇದೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಬಂದು ಎಲೆಕ್ಟ್ರಿಕಲ್ ಅವರಾಗಿರಬೇಕು. ಸೆಂಟ್ರಲ್ ವಾಟರ್ ಕಮಿಷನ್ ಡಿಪಾರ್ಟ್ಮೆಂಟಲ್ಲಿ 23 ವೇಕೆನ್ಸಿ ಇದೆ, ಮೆಕ್ಯಾನಿಕಲ್ ಅವರಾಗಿರಬೇಕು. ಪ್ಯೂರ್ಲಿ ಮೆಕ್ಯಾನಿಕಲ್ ಕೇಳಿದೆ ನೋಡ್ರಿ, ಇದು ಎಲೆಕ್ಟ್ರಿಕಲ್, ಇದು ಪ್ಯೂರ್ಲಿ ಮೆಕ್ಯಾನಿಕಲ್. ಇಲ್ಲಿ ನೋಡಿದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಯಾವುದೇ ಅಭ್ಯರ್ಥಿ ಇದ್ರೂ ಅವರು ಯಾವುದೇ ಕ್ಯಾಂಡಿಡೇಟ್ ಇದ್ರೂ ಅವರು 55 ವೇಕೆನ್ಸೀಸ್ ಅವೈಲೇಬಲ್ ಇದೆ 2 ಡಿಪಾರ್ಟ್ಮೆಂಟ್ಗೆ. ನೆಕ್ಸ್ಟ್ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಲ್ಲಿ 18 ಇದ್ದಾವೆ. ಇದಕ್ಕೆ ಎಲೆಕ್ಟ್ರಿಕಲ್ ಆಗಿದ್ರು ಓಕೆ, ಮೆಕ್ಯಾನಿಕಲ್ ಆಗಿದ್ರು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಸ್ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಹಾಗೂ ಎರ್ನಾಕುಲಂ ನಮ್ಮ ಕೇರಳ ಕರ್ನಾಟಕ ರೀಜನ್ ಬರುತ್ತೆ. ಇದು ಹಾಗಾಗಿ ಕೇರಳನೂ ಆಯ್ಕೆ ಮಾಡಿರ್ತಾನೆ. ನೀವು ನಮ್ಮ ಕರ್ನಾಟಕದವರು ಫಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಇವು ಬೇಗನೆ ಸೆಂಟರ್ಸ್ನ ಆಯ್ಕೆ ಮಾಡ್ಬೋದು. ಸ್ಟಾರ್ಟಿಂಗ್ 3 ಸೆಂಟರ್ಸ್ನ ಕೇಳ್ತಾನೆ. ಇಷ್ಟು ಸೆಂಟರ್ಸಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಏನು ಮೆನ್ಷನ್ ಮಾಡಿದ್ರಲ್ಲ ಇಷ್ಟರಲ್ಲೂ ನೀವು ಯಾವುದನ್ನಾದರೂ ಆಯ್ಕೆ ಮಾಡ್ಬೋದು. ಬೆಳಗಾಂ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಇದರಲ್ಲೂ ನೀವು ಆಯ್ಕೆ ಮಾಡ್ಬೋದು ನಮ್ಮ ಕರ್ನಾಟಕದವರು. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದು ನಮ್ಮ ಕೇರಳ ಕರ್ನಾಟಕ ರೀಜನ್ ಬರೋ ಕಾರಣದಿಂದ ಕೇರಳದ್ದೂ ಇಲ್ಲಿ ಏನಂತಾರೆ ಲೊಕೇಶನ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇವೆಲ್ಲ ಎಕ್ಸಾಮ್ ಸೆಂಟರ್ಸ್ ಆಗಿರ್ತವೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಇಲ್ಲಿ. ಸೊ ನಮಗೆ ಈ ಎಕ್ಸಾಮ್ ಬಂದು ಪೇಪರ್ 1 ಪೇಪರ್ 2 2 ರೌಂಡ್ ಇರುತ್ತೆ. ಟೈರ್ 1 ಟೈರ್ 2 ಅಂತ ಹೇಳ್ತೀವಿ, ಅಥವಾ ಪೇಪರ್ 1 ಪೇಪರ್ 2 ಅಂತೇಳಿ. ಪೇಪರ್ 1 ನಿಮಗೆ ಅಕ್ಟೋಬರಲ್ಲಿ ನಡೆದರೆ ಪೇಪರ್ 2 ಅಲ್ಲಿಂದ ಒಂದು 2-3 ತಿಂಗಳಿಗೆ ಎಕ್ಸಾಮ್ ನಡೆಯುತ್ತೆ, ಅಥವಾ ಒಂದು 5-6 ತಿಂಗಳಿಗಂತೂ ನಡೆಯುತ್ತೆ. ಸೊ 2 ರೌಂಡಿನ ಎಕ್ಸಾಮಿನೇಷನ್ ಅಂತ ಇಟ್ಕೋಬೋದು. ಪೇಪರ್ 1 ಏನಿದೆಯಲ್ಲ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅಂದರೆ ಯಾವುದೇ ಥರದ ಆಫ್ಲೈನ್ ಮೋಡ್ ಇರಲ್ಲ, ನಿಮಗೆ ಕೈಗೆ ಕ್ವಶನ್ ಪೇಪರ್ ಸಿಗಲ್ಲ. ಏನೇ ಇದ್ರೂ ಸಿಸ್ಟಮಲ್ಲಿ ಎಕ್ಸಾಮ್ ನಡೆಯುತ್ತೆ. ನೀವು ಹೋಗ್ತೀರಾ, ಸಿಸ್ಟಮ್ ಮುಂದೆ ಕೂತ್ಕೊಳ್ತೀರಾ, ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲಾಟ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತೀರಾ, ಸಿಸ್ಟಮ್ಸ್ ಇರ್ತವೆ, ಮುಂದೆ ಕೂತ್ಕೊಳ್ತೀರಾ, ಸಿಸ್ಟಮಲ್ಲಿ ಆಪ್ಷನ್ಸ್ನ ಎಂಟ್ರಿ ಮಾಡಿಕೊಂಡು ಎಕ್ಸಾಮ್ನ ಅಲ್ಲೇ ಸಬ್ಮಿಟ್ ಮಾಡಿ ಬರ್ತೀರಾ. ಸೊ ಇದೊಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, CBT ಟೆಸ್ಟ್. ಇವಾಗ ಪೇಪರ್ 1 ನೋಡಿದ್ರೆ ಏನೇನಿರಪ್ಪ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಅಂದರೆ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಅಂದರೆ ಜನರಲ್ ಸ್ಟಡೀಸ್ ಇರುತ್ತೆ. ಇನ್ನು ಪಾರ್ಟ್ 3 ಮೊತ್ತ ಪೇಪರ್ 1ನಲ್ಲಿ ನಿಮಗೆ 3 ಭಾಗ ಇರುತ್ತೆ, ABC. ಎ ಬಂದು ರೀಸನಿಂಗ್ ಇರುತ್ತೆ, ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡು. ಇನ್ನು ಇಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ, ಇನ್ನು ಇಲ್ಲಿ ಟೆಕ್ನಿಕಲ್ ಇರುತ್ತೆ. ಸೊ ಇವೆಲ್ಲ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೋಡಿ, ಇಲ್ಲೇ ಕೊಟ್ಬಿಟ್ಟಿದ್ದಾನೆ. 50 ಮಾರ್ಕ್ಸು, ಇಲ್ಲಿ 100 ಮಾರ್ಕ್ಸ್ ಇರುತ್ತೆ. ಎಷ್ಟು 50 ಮಾರ್ಕ್ಸು 100 ಮಾರ್ಕ್ಸು. ನಂಬರ್ ಆಫ್ ಕ್ವಶನ್ಸು 50 ಕ್ವಶನ್ಸು 100 ಕ್ವಶನ್ಸ್. ಸೊ ನಂಬರ್ ಆಫ್ ಕ್ವಶನ್ಸು 100, ನಂಬರ್ ಆಫ್ ಮಾರ್ಕ್ಸು 100. ಇಲ್ಲಿ ನಂಬರ್ ಆಫ್ ಕ್ವಶನ್ಸು 50, ನಂಬರ್ ಆಫ್ ಮಾರ್ಕ್ಸು 50, ನಂಬರ್ ಆಫ್ ಕ್ವಶನ್ಸು 50, ನಂಬರ್ ಆಫ್ ಮಾರ್ಕ್ಸ್ 50. ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಆಯಿತು? 200 ಕ್ವಶನ್ಸು 200 ಮಾರ್ಕ್ಸ್ ಆಯಿತು. ಸೊ 200 ಮಾರ್ಕ್ಸಿನ ಪೇಪರ್ ಅಂತ ಇಟ್ಕೊಳ್ಳಿ. ಇದಕ್ಕೆ ನೆಗೆಟಿವ್ ಕೇಳಿದ್ರೆ ನೆಗೆಟಿವ್ ಇದೆ. ಎಷ್ಟಿದೆ ಅಂತಂದ್ರೆ 1/3 ನೆಗೆಟಿವ್ ಇದೆ, ನೆನ್ಪಿಟ್ಕೊಳ್ಳಿ. 1/3 ನೆಗೆಟಿವ್ ಇದೆ. 3 ಕ್ವಶನ್ ತಪ್ಪಾದರೆ 1 ಮಾರ್ಕ್ ಹೊಟ್ಟೋಗ್ಬಿಡುತ್ತೆ, ಅಥವಾ 0.33 ಅಂತಲೂ ಅನ್ಬೋದು. ಸೊ ನಿಮಗೆ ಪೇಪರ್ 1 ಬಂದು 2 ಗಂಟೆ ಮಾತ್ರ ಇದು ಕಾಲಾವಕಾಶ. 120 ಮಿನಿಟ್ಸು, ಎಷ್ಟು 120 ಮಿನಿಟ್ಸು 200 ಕ್ವಶನ್ಸ್. ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಅಂದರೆ ಇದಕ್ಕೆ ಚೆನ್ನಾಗಿ ಭಾಳ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ಎಷ್ಟು ಪ್ರಾಕ್ಟೀಸ್ ಮಾಡಿ ಎಷ್ಟು ಪರ್ಫೆಕ್ಟ್ ಆಗಿರ್ತಾರೋ ಅಷ್ಟು ಬೇಗನೆ ಕ್ವಶನ್ಸ್ ಮುಗಿಯುತ್ತೆ. ಭಾಳ ಡಿಫಿಕಲ್ಟ್ ಇರಲ್ಲ, ಭಾಳ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಭಾಳ ಸಿಂಪಲ್. ಏನಕ್ಕಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಟೈಮ್ ಟು ನಂಬರ್ ಆಫ್ ಕ್ವಶನ್ಸ್ ರೇಷಿಯೋ ನೋಡಿದ್ರೆ ಟೈಮ್ ಭಾಳ ಕಮ್ಮಿ ಇದೆ, ಕ್ವಶನ್ಸ್ ಭಾಳ ಇದೆ. ಸೊ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬೋದು, ಏನು ಭಾಳ ಸಿಂಪಲ್ ಆಗಿರುತ್ತೆ, ಭಾಳ ವೇಗವಾಗಿ ನಾವು ಮುಗಿಸ್ಕೊತ ಹೋಗಬೇಕಾಗುತ್ತೆ, ಟೈಮ್ ಭಾಳ ಕೊಡೋಕ್ಕಾಗಲ್ಲ ಇಲ್ಲಿ. ಸೊ ಆದಷ್ಟು ನಿಮಗೆ ಥಿಯರಿಟಿಕಲ್ ಕ್ವಶನ್ ಇಲ್ಲಿ 100 ಕ್ವಶನ್ಸ್ ಇರುತ್ತಲ್ಲ, ಪ್ರಾಬ್ಲಮೆಟಿಕ್ ಏನಪ್ಪ ಅಂದರೆ 1-2 ಇರ್ತವೆ, ಇಲ್ಲದೇನೂ ಇರ್ತವೆ. ಎಲ್ಲವೂ ಥಿಯರಿಟಿಕಲ್ ಕ್ವಶನ್ಸ್ ಇರ್ತವೆ. ಥಿಯರಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇನ್ನು ನೆಕ್ಸ್ಟು ಈ ಪೇಪರ್ ಏನಾದರೂ ರೌಂಡ್ ಕ್ಲಿಯರ್ ಆಯಿತಪ್ಪ ಅಂದರೆ ನಿಮ್ಮದು
ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಅಲ್ಲಿಂದ ಒಂದು 3-4 ತಿಂಗಳಿಗೆ ರಿಸಲ್ಟ್ಸ್ ಬಿಡ್ತಾರೆ. ಪೇಪರ್ ಕ್ಲಿಯರ್ ಆಯಿತು, ಶಾರ್ಟ್ ಲಿಸ್ಟ್ ಆದರೆ ಅಂತಂದರೆ ಪೇಪರ್ 2 ನೀವು ಹೋಗ್ಬೇಕು, ಅಂದರೆ ಟೈರ್ 2 ಹೋಗಬೇಕು. ಟೈರ್ 2 ಬಂದು ಇದೂ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಬರೆಯೋದಿರುತ್ತೆ, ಇಲ್ಲಿ ರಿಟರ್ನ್ ಇರುತ್ತೆ. ಇದು ಎಷ್ಟು ಮಾರ್ಕ್ಸ್ದು? 300 ಮಾರ್ಕ್ಸ್ದು ಏನಿರುತ್ತೆ, 300 ಮಾರ್ಕ್ಸ್ದು ರಿಟರ್ನ್ ಫಾರ್ಮೇಟ್ ಇರುತ್ತೆ. ಸೊ ಇದಕ್ಕೆ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾನೆ, ನಿಮ್ಮ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್. ಇವಾಗ ಮೆಕ್ಯಾನಿಕಲ್ ಹಾಕಿದರೆ ಮೆಕ್ಯಾನಿಕಲ್ ಪೇಪರ್ ಬರಬೇಕು, ಎಲೆಕ್ಟ್ರಿಕಲ್ ಬರೆದಿದ್ರೆ ಎಲೆಕ್ಟ್ರಿಕಲ್ ಬರಬೇಕು, ಸಿವಿಲ್ ಬರೆದಿದ್ರೆ ಬರಬೇಕು. ಅದೆಷ್ಟು ಮಾರ್ಕ್ಸು? ಟೋಟಲ್ 300 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸು 300 ಮಾರ್ಕ್ಸ್. ಸೊ ಇದನ್ನು ಒಳ್ಳೆ ಅಂದರೆ ಇವಾಗ ಇದು ಹೆಂಗಿರುತ್ತೆ ಅಂದರೆ 100 ಕ್ವಶನ್ಸ್ 300 ಮಾರ್ಕ್ಸ್ ಅಂದರೆ ಎಲ್ಲ ಥಿಯರಿಟಿಕಲ್ ಫಾರ್ಮಲ್ಲಿ ಇರುತ್ತೆ. ನೀವು ಪೇಪರ್ ಕೊಡ್ತಾರೆ, ಸಾಲ್ವ್ ಮಾಡಿಬಿಟ್ಟು ಆಪ್ಷನ್ನ ಟಿಕ್ ಮಾಡ್ಕೊತೋಗ್ಬೇಕು, ಅಂದರೆ ಥಿಯರಿಟಿಕಲ್ ಫಾರ್ಮೆಟೇ. ಬಟ್ ಇಲ್ಲಿ ಏನಿರುತ್ತೆ ಅಂತಂದರೆ MCQs, ಬರೀ MCQs ಕೊಟ್ಕೊಂಡು ಇರ್ತಾನೆ. ಇಲ್ಲಿ ಹೆಂಗಿರುತ್ತೆ ಅಂದರೆ ಥಿಯರಿ ಇರುತ್ತೆ, ನಿಮ್ಗೆ MCQ ಇರಲ್ಲ. ಕ್ವಶನ್ನ ತೊಗೊಳ್ಬೇಕು, ಸಾಲ್ವ್ ಮಾಡಬೇಕು, ಆಪ್ಷನ್ ಆನ್ಸರ್ ಏನು ಬರುತ್ತೆ ಅದು ಆನ್ಸರ್ನ ಎಂಟ್ರಿ ಮಾಡಬೇಕಲ್ಲಿ. ಸೊ ಇದನ್ನು ಪೇಪರ್ 2 ಬಗ್ಗೆ ನಿಮಗೆ ನಾನು ಮಾಹಿತಿ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಈಗ ನಿಮಗೆ ಪೇಪರ್ 1 ಪೇಪರ್ 2 ಇರುತ್ತೆ ಅಂತ ಹೇಳಿದೆ. ಪೇಪರ್ 1ನಲ್ಲಿ ಇಷ್ಟು ಇರುತ್ತೆ, ಪೇಪರ್ 2ನಲ್ಲಿ ಬಂದು ನಿಮಗೆ ಬರೀ ಜನರಲ್ ಇರಲ್ಲ, ಬರೀ ಟೆಕ್ನಿಕಲೇ. ಎಷ್ಟು ಮಾರ್ಕ್ಸ್ಗೆ? 300 ಮಾರ್ಕ್ಸು 100 ಕ್ವಶನ್ಸು, 300 ಮಾರ್ಕ್ಸು 100 ಕ್ವಶನ್ಸ್. ನೆನ್ಪಿಟ್ಕೊಳ್ಳಿ, ಒಂದು ಮಾರ್ಕ್ ಬಂದು ಒಂದು ಕ್ವಶನ್ ಬಂದು 3 ಮಾರ್ಕ್ಸ್ಗೆ ಇರುತ್ತೆ ನೋಡಿ. 100 ಕ್ವಶನ್ಸು 300 ಮಾರ್ಕ್ಸ್ ಇರುತ್ತೆ. ಇದು ಒಳ್ಳೆ ಪೆನ್ ಪೇಪರ್ ಟೆಸ್ಟ್ ಇದ್ದಂಗೆ ನಾರ್ಮಲ್ ಆಗಿ. ಇದ್ರದ್ದು ಇನ್ಫಾರ್ಮೇಷನ್ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ, ಯಾವ ಥರ ಕ್ವಶನ್ಸ್ ಇರುತ್ತೆ ಏನು ಕತೆ ಅಂತೇಳಿ. ಸೊ ಪೇಪರ್ 1 ಪೇಪರ್ 2, ಪೇಪರ್ 1ನಲ್ಲಿ ಬಂದು ಈ ಥರ ಫಾರ್ಮೇಟ್ ಇರುತ್ತೆ, 200 ಮಾರ್ಕ್ಸ್. ಪೇಪರ್ 2 ಬಂದು 300 ಮಾರ್ಕ್ಸ್ ಇರುತ್ತೆ. ಇಲ್ಲಿ 100 ಕ್ವಶನ್ಸು, ಇಲ್ಲಿ 200 ಕ್ವಶನ್ಸ್. ಯಾವುದರಲ್ಲಿ? ಪೇಪರ್ 1ನಲ್ಲಿ 200, ಪೇಪರ್ 1ನಲ್ಲಿ 200 ಕ್ವಶನ್ಸು, ಪೇಪರ್ 2ಅಲ್ಲಿ 100 ಕ್ವಶನ್ಸ್. ಸೊ ನಿಮಗೆ ಈ ಒಂದು ಮಾಹಿತಿ ನಿಮಗೆ ನೆನಪಿರಲಿ. ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ 200 ಕ್ವಶನ್ಸು 200 ಮಾರ್ಕ್ಸು. ಪೇಪರ್ 2ನಲ್ಲಿ ಏನಿರುತ್ತೆ 100 ಕ್ವಶನ್ಸ್ 300 ಮಾರ್ಕ್ಸ್ ಇರುತ್ತೆ. ಸೊ ಟೈಮ್ ಡ್ಯೂರೇಷನ್ ನೋಡ್ರಿ, ಪೇಪರ್ 2ಗೂ 2 ಅವರ್ಸ್ ಇದೆ. ಇದು ಹೇಳಬೇಕಂದ್ರೆ ಈ ಪರ್ಸನಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವ್ರಿಗೆ ಇರುತ್ತೆ ಟೈಮು. ಯಾವುದು 2 hours 40 minutes. ಅಂದರೆ ಅವ್ರಿಗೆ ಹ್ಯಾಂಡಿಕ್ಯಾಪ್ ಇರುತ್ತಲ್ಲ ಅವ್ರಿಗೆ 2 hours 40 minutes ಕೊಟ್ಟಿದ್ದಾರೆ. ಇನ್ನು ಉಳಿಕಿರೋರಿಗೆ 2 hours ಇರುತ್ತೆ. ಸೊ ಎರಡು ಭಾಳ ಕಮ್ಮಿ ಟೈಮು, ಭಾಳ ಜಾಸ್ತಿ ಕ್ವಶನ್ಸ್ ಇದ್ದಾವೆ. ಸೊ ಪ್ರಾಕ್ಟೀಸ್ ಭಾಳ ಬೇಕು ಇಲ್ಲಿ ಹೇಳ್ಬೇಕಂದ್ರೆ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇಲ್ಲಿ ನೋಡಿ, ಪೇಪರ್ 1 ಪೇಪರ್ 2 ಬಂದು MCQ ಫಾರ್ಮೇಟಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಹೇಳ್ಬಿಟ್ಟಿದ್ದಾರೆ. ಪೇಪರ್ 1 ಪೇಪರ್ 2 ಬಂದು ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಓನ್ಲಿ, ಬರೀ MCQ ಕ್ವಶನ್ಸ್ ಇರುತ್ತೆ. ನಿಮಗೆ ಲ್ಯಾಂಗ್ವೇಜಸ್ ಅವೈಲೇಬಲ್ ಇರೋದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ, ಕನ್ನಡದಲ್ಲಿ ಇರಲ್ಲ. ಸೊ ಹಿಂದಿ ಅಥವಾ ಇಂಗ್ಲೀಷ್ನ ನೀವು ಪ್ರಿಫರ್ ಮಾಡ್ಬೋದಲ್ಲ ಈಸಿಯಾಗಿ. ಸೊ ಕ್ವಶನ್ ಇದು ನೋಡಿ, ಕ್ವಶನ್ಸ್ ಇನ್ ಬೋತ್ ಪೇಪರ್ಸ್ ವಿಲ್ ಬಿ ಆಬ್ಜೆಕ್ಟಿವ್ MCQs ಸೆಟ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷು. ನೋಡಿರಿ, ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಆಫ್ ಪೇಪರ್ 1 ಆ್ಯಂಡ್ ಪಾರ್ಟ್ 2 ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ಸು ಆಫ್ 1/3 ನೆಗೆಟಿವ್ ಇದೆ ಅಂತ ಹೇಳಿದ್ದಾನೆ. ಮತ್ತು ಪೇಪರ್ 1 ಪೇಪರ್ 2 ಬಂದು MCQ ಫಾರ್ಮೆಟಲ್ಲಿ ಇದೆ ಅಂತ ಹೇಳಿದ್ದಾನೆ. ಅಂದರೆ ಥಿಯರಿ ಇದ್ರೂ ನಿಮ್ಗೆ ಏನಿರುತ್ತೆ ಸಾಲ್ವ್ ಮಾಡಿಬಿಟ್ಟು, ಈ ನಾರ್ಮಲಾಗಿ ಹೇಳಬೇಕಂದ್ರೆ ಪೇಪರ್ 2ನಲ್ಲಿ ಥಿಯರಿ ಕೊಟ್ಟಿರ್ತಾನೆ ಮತ್ತು MCQ ಕೊಟ್ಟಿರ್ತಾನೆ. ಬರೀ ಪ್ರಾಬ್ಲಮೆಟಿಕ್ ಭಾಳ ಇರುತ್ತೆ, ಥಿಯರಿಗಿಂತ ಪ್ರಾಬ್ಲಮೆಟಿಕ್ ಜಾಸ್ತಿ ಇರುತ್ತೆ. ಹಾಗಾಗಿಬಿಟ್ಟು ಪೇಪರ್ 2ನಲ್ಲಿ ಆಲ್ಮೋಸ್ಟ್ 75% ಪ್ರಾಬ್ಲಮೆಟಿಕ್ ಇರೋ ಕಾರಣದ MCQಸ್ನ ನಾವು ಈಸಿಯಾಗಿ ಟಿಕ್ ಮಾಡ್ಬೋದು, ಸಾಲ್ವ್ ಮಾಡಿಬಿಟ್ಟು. ಪೇಪರ್ ಕೊಡ್ತಾರೆ, ಪೇಪರ್ ಮೇಲೆ ಸಾಲ್ವ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಅಲೌಡ್ ಟು ಬ್ರಿಂಗ್ ಸ್ಲೈಡ್ ರೂಲು, ಕ್ಯಾಲ್ಕುಲೇಟರ್, ಲಾಗರಿಥಮಿಕ್ ಟೇಬಲ್ ಮತ್ತು ಸ್ಟ್ರೀಮ್ ಟೇಬಲ್. ಯಾವುದಕ್ಕೆ? ಪೇಪರ್ 2ಗೆ. ನೀವು ಕ್ಯಾಲ್ಕುಲೇಟರ್ನ, ಸ್ಲೈಡ್ ರೂಲ್ನ, ಲಾಗರಿಥಮಿಕ್ಕು ಮತ್ತು ಸ್ಟ್ರೀಮ್ ಟೇಬಲ್ನ ನೀವು ಪೇಪರ್ 2ಗೆ ತೊಗೊಂಡೋಗ್ಬೋದು. ದೇ ಆರ್ ನಾಟ್ ಅಲೌಡ್ ಫಾರ್ ಯೂಸಿಂಗ್ ಸಚ್ ಎಡ್ಸ್ ಆರ್ ಪೇಪರ್ 1. ಪೇಪರ್ 1ಗೆ ಯಾವುದೇ ಕಾರಣಕ್ಕೆ ಇವು ಯಾವ 4 ಯೂಸ್ ಮಾಡೋಂಗಿಲ್ಲ. ಸ್ಲೈಡ್ ರೂಲು, ಕ್ಯಾಲ್ಕುಲೇಟರ್, ಲಾಗರಿಥಮಿಕ್ ಟೇಬಲ್, ಸ್ಟ್ರೀಮ್ ಟೇಬಲ್ನ ಪೇಪರ್ 1ಗೆ ಅಲೋ ಇಲ್ಲ. ಕೇವಲ ಇದು ಯಾವುದಕ್ಕೆ ಅವೈಲೇಬಲ್ ಇರೋದು ಪೇಪರ್ 2 ಮಾತ್ರ ಅಲೋ ಇರುತ್ತೆ. ಸೊ ಇಷ್ಟನ್ನು ನೀವು ಈ ಮಾಹಿತಿನ ತಿಳ್ಕೊಳ್ಬೇಕು. ನೆಕ್ಸ್ಟ್ ಕ್ವಾಲಿಫಿಕೇಷನ್ ನಾನು ಹೇಳಿದ್ನಲ್ಲ, ಅಲ್ಲೇ ಹೇಳಿದ್ದೀನಿ, ಬಟ್ ಈಗೂ ಇನ್ನೂ ತಿಳ್ಕೊಳ್ರಿ. ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅವೈಲೇಬಲ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. BROಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇಲ್ಲ. BROಗೆ ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಎಲಿಜಿಬಲ್ ಇರೋದು. ಆ BROದಲ್ಲಿ ಸರ್ ಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಏನಾಗಿರಬೇಕು? BE ಆಗಿರಬೇಕು. BE ಇನ್ ಮೆಕ್ಯಾನಿಕಲ್ ಅಥವಾ ಅದಕ್ಕೆ ಕ್ವಾಲಿಫಿಕೇಷನ್ ಕೇಳಿದಾನೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್, ಆ ಕ್ವಾಲಿಫಿಕೇಷನ್ ಆಗಿರಬೇಕು. ಅಥವಾ BE ಆಗಿಲ್ಲಪ್ಪ ಅಂದರೆ ಡಿಪ್ಲೊಮೋದವ್ರು ಹಾಕೋದೇ ಆದರೆ, ಬರೀ ಡಿಪ್ಲೊಮೋ ಆಗಿದೆ ಅಂತ ಅನ್ನೋದೇ ಆದರೆ ಡಿಪ್ಲೊಮೋದವ್ರಿಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ ಈ 3 ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಬೋದು. ಆದರೆ ಡಿಪ್ಲೊಮೋದವ್ರಿಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾನೆ. ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಈ ಬ್ರೋಗೆ ಹಾಕ್ಬೋದು. ಡಿಪ್ಲೊಮಾ ಆಗಿ 2 ವರ್ಷ ಆಗಿದ್ದರೆ ಎಕ್ಸ್ಪೀರಿಯನ್ಸು ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡೋದು. ಇಲ್ಲ ಬರೀ BE ಮಾತ್ರ ಆಗಿದೆ ಅಂದರೆ, ಡಿಪ್ಲೊಮೋನೂ ಆಗಿದೆ BEನೂ ಆಗಿದೆ ಅಂದರೆ BE ಮೇಲೆ ಹಾಕ್ಬಿಡಿ. ಯಾವುದೇ ಥರದ BE ಕ್ಯಾಂಡಿಡೇಟ್ಸ್ಗೆ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. BE ಮೇಲೆ ಹಾಕೋದಾದರೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಬರೀ ಡಿಪ್ಲೊಮಾ ಮೇಲೆ ಹಾಕೋದಾದರೆ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ನೆಕ್ಸ್ಟ್ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ ಡಿಪ್ಲೊಮಾ ಆಗಿದ್ದರೆ ಸಾಕು. ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಈಸಿಯಾಗಿ ನೀವು CPWDನಲ್ಲಿ ಹಾಕ್ಬೋದು. ಇಲ್ಲಿ BEನೇ ಆಗಬೇಕಂತ ಏನಿಲ್ಲ, ಡಿಪ್ಲೊಮಾ ಆಗಿದ್ದರೆ ಸಾಕು. ನೀವು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ಗೆ ಹಾಕ್ಬೋದು, ಯಾವುದರಲ್ಲಿ? ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ. ನೆಕ್ಸ್ಟ್ ಬರೋಣ CWC ಸೆಂಟ್ರಲ್ ವಾಟರ್ ಕಮಿಷನ್ ಡಿಪಾರ್ಟ್ಮೆಂಟಲ್ಲಿ. BE ಆಗಿದ್ದರೂ ನೀವು ಹಾಕ್ಬೋದು, ಡಿಪ್ಲೊಮಾ ಆಗಿದ್ದರೂ ಹಾಕ್ಬೋದು. ಇಲ್ಲಿ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಡಿಪ್ಲೊಮಾ ಆಗಿದ್ದರೆ ನೀವು ಡೈರೆಕ್ಟಾಗಿ ಡಿಪ್ಲೊಮಾ ಮೇಲೆ ಹಾಕ್ಬಿಡ್ಬೋದು. 3 years ಕೋರ್ಸ್ ಆಗಿದ್ದರೆ ನೀವು ಫ್ರೆಶರ್ಸು ಹಾಕ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರೋರು ಹಾಕ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ CWCನಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ನೋಡಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ. ಸೊ ಡಿಪ್ಲೊಮಾ ಜಸ್ಟ್ ಕಂಪ್ಲೀಟ್ ಆಗಿದ್ದರೆ ಇನ್ ಮೆಕ್ಯಾನಿಕಲ್ ನೀವು ಅಪ್ಲೈ ಮಾಡ್ಬೋದು. ಯಾವುದಕ್ಕೆ? CWCಗೆ. CWCನಲ್ಲಿ ಎಲೆಕ್ಟ್ರಿಕಲ್ ಅವ್ರಿಗೂ ಇತ್ತು ಅಂತಂದರೆ ನೀವು ಎಲೆಕ್ಟ್ರಿಕಲ್ಗೂ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ BE ಆಗಿತ್ತಂದರೆ BEನವ್ರನ್ನೂ ಅಪ್ಲೈ ಮಾಡ್ಬೋದು. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ BE ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಆಗಿದ್ದರೆ ಮಾತ್ರ ಹಾಕಬೇಕು.
ಸಿವಿಲ್ ಅವರು ಹಾಕ್ಬೋದು, ಅದರಲ್ಲೂ ವೇಕೆನ್ಸೀಸ್ ಇದಾವೆ ಸಿವಿಲ್ ಅವರಿಗೆ. ಇನ್ನು ಬಿ ಕೇಳೋರಾದರೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಆಗಿದ್ದರೆ ನೀವು ಫ್ರೆಷರ್ಸ್ ಆಗಿದ್ರು ನೀವು ಹಾಕ್ಬೋದು, ಅಂದರೆ ಕಂಪ್ಲೀಟ್ ಆಗಿರಬೇಕು ಬಿ ನಲ್ಲಿ, ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಬಿ ಅವ್ರಿಗೆ. ಇನ್ನು ನೆಕ್ಸ್ಟ್ ಡಿಪ್ಲೊಮಾದವ್ರು ನೋಡೋದಾದರೆ ಡಿಪ್ಲೊಮಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅವರು ಹಾಕ್ಬೋದು, ಆದರೆ 2 years ಎಕ್ಸ್ಪೀರಿಯನ್ಸ್ ಇರಬೇಕಂತಂದು ಹೇಳಿದ್ರೆ ಡಿಪ್ಲೊಮಾ ಮೇಲೆ ಹಾಕೋದಾದರೆ. ಸರ್ ನಂದು ಡಿಪ್ಲೊಮಾನೂ ಆಗಿದೆ ಬಿ ಮೇನೂ ಆಗಿದೆ ಅಂದರೆ ಬಿ ಮೇಲೆ ಅಪ್ಲೈ ಮಾಡಿ, ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಬರೀ ಡಿಪ್ಲೊಮಾ ಮಾತ್ರ ಆಗಿದೆ ಬಿ ಆಗಿಲ್ಲ, ಬರೀ ಡಿಪ್ಲೊಮಾ ಮಾತ್ರ ಆಗಿದೆ ಬಿ ಆಗಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಡಿಪ್ಲೊಮಾ ಆಗಿದ್ದರೆ ನಿಮ್ಗೆ ಏನು ಇರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವುದರಲ್ಲಿ? ಪ್ಲಾನಿಂಗು, ಎಕ್ಸಿಕ್ಯೂಷನ್ ಅಥವಾ ಮೇಂಟೆನೆನ್ಸಲ್ಲಿ, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ವರ್ಕ್ಸಲ್ಲಿ ಇರಬೇಕು. ಈ ಡಿಪಾರ್ಟ್ಮೆಂಟ್ಸಲ್ಲಿ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಹಾಗೂ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಸಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ವರ್ಕ್ಸ್, ಅದು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ವರ್ಕ್ಗೆ ಸಂಬಂಧಪಟ್ಟಿರಬೇಕು ಈ ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಮೇಂಟೆನೆನ್ಸ್. ಅಂಥ ಸಂದರ್ಭದಲ್ಲಿ 2 years ಇತ್ತಂದರೆ ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಲಾಸ್ಟ್ ಇದೊಂದು ನೋಡಿ, NTRO ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಡಿಪ್ಲೊಮಾ ಆಗಿದ್ದರೆ ಸಾಕು, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್. ಡಿಪ್ಲೊಮಾ ಆಗಿದ್ದು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಆಗಿದೆ, ಇದು ಇಂಜಿನಿಯರಿಂಗ್ ಆಗಿದೆ ಅಂತಂದರೆ ಡಿಪ್ಲೊಮಾ ಆಗಿದೆಯಲ್ಲ ಸಾಕು. ಇದಕ್ಕೆ ಬಿ ಏನು ಕ್ವಾಲಿಫಿಕೇಷನ್ ಕೇಳಿಲ್ಲ, ಬಿ ಬರೀ ಡಿಪ್ಲೊಮಾ ಆಗ್ದಂಗೆ ಬರೀ ಬಿ ಹೋಗಿದ್ರೆ ಅವರು ಇದಕ್ಕೆ ಎಲಿಜಿಬಲ್ ಇಲ್ಲ, ಯಾವುದಕ್ಕೆ NTRO. ಬರೀ ಡಿಪ್ಲೊಮಾ ಮಾತ್ರ ಕೇಳಿದ್ದಾನೆ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಹಾಕಿದರೆ NTRO ನೀವು ಅಪ್ಲೈ ಮಾಡೋದು. ಸೊ ಇದ್ರ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು, ಕಾಲ್ ಅಲ್ಲ ಟೆಕ್ಸ್ಟ್ ಮಾಡಿ, ಕಾಲ್ ಮಾಡೋದಕ್ಕಿಂತ ಟೆಕ್ಸ್ಟ್ ಮಾಡಿ 9964600913 ಈ ನಂಬರ್ಗೆ ವಾಟ್ಸಪ್ನಲ್ಲಿ ಟೆಕ್ಸ್ಟ್ ಮಾಡ್ಬೋದು ನೀವು ಈ ಒಂದು ಇನ್ಫಾರ್ಮೇಷನ್ ಸಂಬಂಧಪಟ್ಟ ತಿಳ್ಕೊಳ್ಳೋಕ್ಕೆ. ಅಂದರೆ ಇದು ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನು ಅಥವಾ ಈ ಒಂದು ಕೋರ್ಸ್ಗಳ ಲಾಂಚ್ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ. ಇನ್ನು ಕೆಲವು ದಿನಗಳಲ್ಲಿ ಇದ್ರ SSC JE ಜೂನಿಯರ್ ಇಂಜಿನಿಯರ್ಗೆ ಅಂತಂತಾನೆ ಕೋರ್ಸ್ನ ಲಾಂಚ್ ಮಾಡ್ತಿದ್ದೀನಿ. ಸೊ ಆ ಕೋರ್ಸ್ಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ ಕೂಡ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು. ಸೊ ನಮ್ಮಲ್ಲಿ ಕೋರ್ಸ್ ಏನಿರುತ್ತಲ್ಲ ಪಾರ್ಟ್ 1 ಪಾರ್ಟ್ 2 ಎರಡಕ್ಕೂ ಅವೈಲೇಬಲ್ ಇರುತ್ತೆ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಪಾರ್ಟ್ 2 ಕೂಡ ಕೋಚಿಂಗ್ ಕೊಡ್ತಾ ಇರ್ತೀವಿ. ಫಸ್ಟ್ ನೀವು ಪಾರ್ಟ್ 1 ಪ್ರಿಪೇರ್ ಆಗಿ, ಪಾರ್ಟ್ 2 ಕ್ಲಿಯರ್ ಆಗಿ, ಪಾರ್ಟ್ 1 ಕ್ಲಿಯರ್ ಆಯಿತು ಅಂದರೆ ಪಾರ್ಟ್ 2ಗೆ ಈಸಿಯಾಗಿ ಮಾಡ್ಕೊಳ್ಬೋದಾಗ, ಯಾಕಂದರೆ ಕಾಂಪಿಟೇಷನ್ ಭಾಳ ಇರಲ್ಲ, ಕಮ್ಮಿ ಇರುತ್ತಾಗ. ಸೊ ನಿಮ್ಗೆ ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ಈ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಸೊ ಇಷ್ಟನ್ನು ಹೇಳ್ತಾ ನಿಮಗೆ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ನೀವು. ಇಷ್ಟು ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.